ಕಾಲದ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು ನನಗೆ. ಅದು ಇವತ್ತು ನನಗೆ ಅದು ನಿಜ ಅನಿಸ್ತು ನೋಡಿ. ನಾನು ರಿಟೈರ್ಡ್ 7 ವರ್ಷ ಆಗೋಗಿದೆ, ಆದರೂ ಇವತ್ತು ಕೂಡ ಮೊದಲು ನಾನು ಎಷ್ಟು ಪ್ರೀತಿಯಿಂದ ಕಂಡಿದ್ರಿ ಅಷ್ಟೇ ಆಗ್ತಿದ್ವಿ. ವೆಂಕಟರಮಣ ಬಿಳಿಯ ನಾಯಕರವರು ಹಾಗೆ ಊರಿನ ಪ್ರತಿಯೊಬ್ಬರು ಚಪ್ಪರ ಇಷ್ಟೆಲ್ಲ ಸುಸಜ್ಜಿತ ಹಾಕ್ಲಿಕ್ಕೆ ಆಗಿಲ್ಲ ನಮ್ಗೆ. ಎಲ್ಲರೂ ಚಪ್ಪಕ್ಕೆ ಗೇರ್ ಸ್ವಲ್ಪ ಹೋಗಿ ಮೊದಲು ತಗೊಬಂದು ಹಾಕಿದ್ರು. ಈಗ ಕುಮಾರಿ ಅಜ್ಜಿ ಮನೆ ಹೋಗ್ಬೇಕಂದ್ರೆ ಕೇಳು ಕೇಳರ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಒಗ್ಗಟ್ಟು ಮಾಡಿದ್ರು, ಮಹಿಳೆಯರನ್ನ ಎಷ್ಟು ಒಗ್ಗಟ್ಟು ಮಾಡಿದ್ರು, ಅಧಿಕಾರಿಗಳನ್ನು ಯಾವ ರೀತಿ ಹುಡುಗಿ ನಿಲ್ಲಿಸಿದ್ರು. ಅದು ಆ ಥರದ ಒಂದು ಸಂಘಟನೆ. ಅದು ಎರಡನೇದು. ಆ ಎರಡು ಸಂಘಟನೆ ನೋಡಿ ಇವತ್ತು ಅದಕ್ಕಿಂತ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ಇವತ್ತು ನಮ್ಮ ಯುವಕರು ಅದರಲ್ಲಿ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಬ್ರೇಕ್ ಸ್ನೇಹಿತರು, ಆಮೇಲೆ ಮಾಗೇ ಸ್ನೇಹಿತರು, ಅವ್ರ ಹಿಂದೆ ನಮ್ಮ ಹಿರಿಯರನ್ನ ಪ್ರತಿ ಒಂದು ಮೀಟಿಂಗಿಗೆ ಪೂರ್ವಭಾವಿ ಸಭೆ ಇರ್ಬೋದು, ಮತ್ತು ನಮ್ಮ ಈ ಪುಸ್ತಕ ರಚನೆ ಅಂದರೆ ಇತಿಹಾಸದ ಬಗ್ಗೆ ಎಲ್ಲ ಒಂದು ಟೀಮ್ ಮಾಡಿಕೊಂಡು ದೇವಸ್ಥಾನದಲ್ಲಿ ಕೂತ್ಕೊಂಡು ಅಂದರೆ ಇತಿಹಾಸ ನಮ್ಮ ಊರು ಹೇಗಿತ್ತು, ನಾವು ವಿಜಯನಗರ ಎಲ್ಲಿಂದ ಬಂದವರು, ವಿಜಯನಗರದಿಂದ ಬಂದವರು ಈ ಕಡೆ, ನಾವು ಬಿಳಿ ರಾಜರ ಆಸ್ಥಾನ ಅಲ್ಲಿಂದ ಬಂದವರು ಇಲ್ಲಿಗೆ, ನಾವು ಇಂಥ ಕುಟುಂಬದವರು ಇದೆಲ್ಲ ಮಾತಾಡಿ ನಾವೆಲ್ಲ ಒಂದು ಸಂಘಟನೆ ಮಾಡಿ ಇವತ್ತು ನಮ್ಮ ಯುವಕರು ಇದರಲ್ಲಿ ಭಾರಿ ಉತ್ಸುಕರಾಗಿ ಇದು ಮಾಡಿದ್ದಾರೆ. ಈ ಒಂದು ಸಮಾರಂಭವನ್ನು ನಾನು